ಉಂಡ ಒಂದು ಮಧ್ಯಾಹ್ನ ಊಟಕ್ಕೆಂದು ಶಾಲೆಯಿಂದ ಹೋಗುತ್ತಿರುತ್ತಾನೆ. ಇವತ್ತಮ್ಮ ಏನ್ ಅಡ್ಗೆ ಮಾಡಿದಾಳೋ ಏನೋ, ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ. ಜಾಮೂನ್ ಮಾಡಿರ್ತಾಳ, ಏನ್ ಮಾಡಿರ್ತಾಳೋ ಅಮ್ಮ. ಚಿಂಗ್ ಚಾಕ್ ಚಿಂಗ್ ಚಿಕ್ ಚಾಕ್ ಚಿಂಗ್ ಚಾಕ್ ಚಿಕ್ ಚಿಕ್ ಚಾಕ್ ಚಿಂಗ್ ಚಾಕ್ ಚಿಂಗ್ ಚಾಕ್. ಹಾಗೆ ಮುಂದೆ ನಡೀತಿರುವಾಗ ದಾರಿಯಲ್ಲಿ ಒಂದು ಕೋಲು ಬಿದ್ದಿರೋದನ್ನ ನೋಡ್ತಾನೆ. ಅಯ್ಯೋ, ಇದೇನು ಇಲ್ಲಿ ಕೋಲು ಬಿದ್ದಿದೆಯಲ್ಲ, ಮ್ಯಾಜಿಕ್ ಸ್ಟಿಕ್ ತರ ಇದೆಯಲ್ಲ. ಇದೇನು ಮಾಯಾ ಸ್ಟಿಕ್ ಇರಬಹುದಾ? ಉಂಡ ಆ ಕೋಲನ್ನು ಎತ್ತಿಕೊಂಡು ನೋಡ್ತಾನೆ. ಆ ಸ್ಟಿಕ್ ಉಂಡನನ್ನು ಕುರಿತು, ಏ ಉಂಡ, ನನ್ನ ಬಳಿ ಬಾ, ನಿನಗೆ ದೊಡ್ಡ ಆಶ್ಚರ್ಯವನ್ನು ತೋರಿಸುತ್ತೇನೆ. ಉಂಡ ಭಯಭೀತನಾಗಿ, ನೀನು ಯಾರು? ಏನು ಬೇಕು ನಿನಗೆ? ನಾನು ಒಂದು ಬರಿ ಸ್ಟಿಕ್ ಅಲ್ಲ, ನಾನು ಒಂದು ಜಾದೂ ಭರಿತ ಸ್ಟಿಕ್. ನಿನಗೆ ಆಶ್ಚರ್ಯವನ್ನು ತೋರಿಸುತ್ತೇನೆ, ನಿನ್ನನ್ನು ಹಾರಾಡಿಸುತ್ತೇನೆ. ನನ್ನ ಮೇಲೆ ಕುಳಿತುಕೋ. ಉಂಡ ಮ್ಯಾಜಿಕ್ ಸ್ಟಿಕ್ ಹಿಡಿದು ಹತ್ತುತ್ತಾನೆ. ಹಾಗೂ ಮ್ಯಾಜಿಕ್ ಸ್ಟಿಕ್ ಅವನನ್ನು ಊರನ್ನು ಸುತ್ತಿಸಲು ಪ್ರಾರಂಭಿಸುತ್ತದೆ. ವಾವ್, ನಾನು ಹಾರಾಡುತ್ತಿದ್ದೇನೆ. ಪಕ್ಷಿಗಳ ಹಾಗೆ ನಾನು ಹಾರಾಡುತ್ತಿದ್ದೇನೆ. ತುಂಬಾ ಮಜವಾಗಿದೆ. ಮ್ಯಾಜಿಕ್ ಸ್ಟಿಕ್, ಎಲ್ಲಿ ನೋಡೋಣ? ನೀನು ನನ್ನನ್ನು ಶಾಲೆಯ ಹತ್ತಿರ ಕರೆದುಕೊಂಡು ಹೋಗು. ಮ್ಯಾಜಿಕ್ ಸ್ಟಿಕ್ ಉಂಡನನ್ನು ಶಾಲೆಯ ಹತ್ತಿರ ಕರೆದುಕೊಂಡು ಹೋಗುತ್ತದೆ. ವಾವ್, ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಬಹಳ ಮಜವಾಗಿದೆ. ಅಲ್ಲಿ ಉಂಡನ ಸ್ನೇಹಿತರು ಇರುತ್ತಾರೆ. ಸಂಜು, ಜಗ್ಗು, ನೋಡು, ನಾನು ಹಾರಾಡ್ತಾ ಇದ್ದೀನಿ, ತುಂಬಾ ಮಜವಾಗಿದೆ. ಅಯ್ಯೋ, ಉಂಡ ಹಾರ್ತಾ ಇದ್ದಾನೆ, ಇದು ಹೇಗಪ್ಪ ಸಾಧ್ಯ? ಉಂಡ, ನನ್ನನ್ನು ಕರೆದುಕೊಂಡು ಹೋಗೋ. ಉಂಡ ಆ ಮ್ಯಾಜಿಕ್ ಸ್ಟಿಕ್ಗೆ ತನ್ನ ಸ್ನೇಹಿತನನ್ನು ಕರೆದುಕೊಂಡು ಹಾರಾಡಿಸುವಂತೆ ಹೇಳುತ್ತಾನೆ. ಆ ಮ್ಯಾಜಿಕ್ ಸ್ಟಿಕ್ ಅವನ ಆದೇಶದಂತೆ ಉಂಡನ ಸ್ನೇಹಿತನನ್ನು ಉಂಡನ ಜೊತೆಗೆ ಕರೆದುಕೊಂಡು ಹಾರಾಡಿಸುತ್ತದೆ. ಸಂಜು, ಎಷ್ಟು ಚೆನ್ನಾಗಿದೆ, ತುಂಬಾ ಮಜವಾಗಿದೆ ಅಲ್ಲ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಾವು ಪಕ್ಷಿಗಳ ತರ ಹಾರಾಡ್ತಾ ಇದ್ದೀವಿ. ವಾವ್, ತುಂಬಾ ಚೆನ್ನಾಗಿದೆ ಅಲ್ವಾ ಸಂಜು? ಹೀಗೆ ಮ್ಯಾಜಿಕ್ ಸ್ಟಿಕ್ ಉಂಡ ಮತ್ತು ಅವನ ಸ್ನೇಹಿತನನ್ನು ಊರೆಲ್ಲ ಸುತ್ತಾಡಿಸಿ ಪುನಃ ಶಾಲೆಯ ಬಳಿಗೆ ಕರೆದುಕೊಂಡು ಬಂದು ಇಳಿಸುತ್ತದೆ. ಉಂಡ, ಸೂಪರ್ ಕಣೋ, ತುಂಬಾ ಮಜವಾಗಿತ್ತು, ಎಷ್ಟು ಚೆನ್ನಾಗಿತ್ತು. ಎಲ್ಲಿ ಸಿಕ್ತೋ ನಿನ್ಗಿದು ಸ್ಟಿಕ್? ದಾರಿ ಸಿಕ್ತು ಕಣೋ, ನಾನಂತೂ ತುಂಬಾ ಲಕ್ಕಿ. ಸರಿ, ನಾನಿನ್ನು ಹೊರಡ್ತೀನಿ, ಬಾಯ್ ಎಂದು ಉಂಡ ಮ್ಯಾಜಿಕ್ ಸ್ಟಿಕ್ ಅನ್ನು ಹತ್ತಿ ಹೊರಡುತ್ತಾನೆ. ಧನ್ಯವಾದಗಳು ಮ್ಯಾಜಿಕ್ ಸ್ಟಿಕ್, ಇವತ್ತು ನೀನು ನನ್ನನ್ನು ತುಂಬ ಖುಷಿಪಡಿಸಿದೀಯಾ. ನನ್ನ ಸ್ನೇಹಿತನನ್ನು ಕೂಡ ಧನ್ಯವಾದಗಳು, ನಿನಗೆ ತುಂಬ ಚೆನ್ನಾಗಿತ್ತು. ಹಾಗೇ ಮುಂದೆ ಹಾರುತ್ತಾ ಮ್ಯಾಜಿಕ್ ಸ್ಟಿಕ್ ಉಂಡನಿಗೆ ಅರಿವಿಲ್ಲದಂತೆ ತನ್ನ ದಿಕ್ಕನ್ನು ಬದಲಿಸುತ್ತದೆ. ಇದರ ಅರಿವೇ ಇಲ್ಲದ ಉಂಡ ಸ್ವಲ್ಪ ಹೊತ್ತು ಅದೇ ಥರ ಪ್ರಯಾಣ ಮಾಡುತ್ತಿರ್ತಾನೆ. ಇದ್ದಕ್ಕಿದ್ದಂತೆ ಅವನಿಗೆ ಅರಿವಾಗುತ್ತದೆ, ನಾನು ಬೇರೆ ದಿಕ್ಕಿನೆಡೆ ಪ್ರಯಾಣಿಸುತ್ತಿದ್ದೇನೆ ಎಂದು. ಅಯ್ಯೋ, ನೀನ್ಯಾಕೆ ಈ ಕಡೆ ಬರ್ತಾ ಇದೀಯಾ? ನಮ್ಮನೆ ಇರೋದು ಆ ಕಡೆ. ಉಂಡ ಭಯಭೀತನಾಗುತ್ತಾನೆ ಮತ್ತು ಮ್ಯಾಜಿಕ್ ಸ್ಟಿಕ್ಕಿಗೆ ಸರಿಯಾದ ದಿಕ್ಕಿನಲ್ಲಿ ತನ್ನ ಮನೆಯ ದಾರಿಯಲ್ಲಿ ಹೋಗುವಂತೆ ಆದೇಶ ನೀಡುತ್ತಾನೆ. ಇದಕ್ಕೆ ಉತ್ತರವನ್ನು ನೀಡದೆ ಮ್ಯಾಜಿಕ್ ಸ್ಟಿಕ್ ಮುಂದೆ ಸಾಗುತ್ತಾ ತುಂಬ ದೂರ ಹೋಗಿ ಒಂದು ಮನೆಯ ಬಳಿ ಕರೆದುಕೊಂಡು ಹೋಗುತ್ತದೆ. ಆ ಮನೆ ನೋಡಲು ಭಯಾನಕವಾಗಿರುತ್ತದೆ ಮತ್ತು ಅದೊಂದು ಮಾಟಗಾತಿಯ ಮನೆಯಾಗಿರುತ್ತದೆ. ಬಂದೆಯಾ? ಬಾ, ನಿನಗಾಗಿ ಕಾಯುತ್ತಿದ್ದೆ. ಅಯ್ಯೋ, ಯಾರು ನೀನು? ನಾನೇ ಕಿಲ್ಲಿದ್ದೀನಿ. ನಾನು ಮಾಟಗಾತಿ, ನನಗೆ ತುಂಬಾ ಹಸಿವಾಗಿದೆ.
ನಾನು ನಿನ್ನನ್ನು ಬಿಸಿ ನೀರಿನಲ್ಲಿ ಹಾಕಿ ಬೇಯಿಸಿ ತಿನ್ನುತ್ತೇನೆ. ಇರು, ನನಗೆ ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ ಎಂದು ಹೇಳಿ ಮಾಟಗಾತಿಯು ಅಲ್ಲಿಂದ ಹಾರಿ ಹೋಗುತ್ತಾಳೆ. ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಉಂಡ ಕುಳಿತು ಯೋಚಿಸಲು ಪ್ರಾರಂಭಿಸುತ್ತಾನೆ. ಅಯ್ಯೋ, ನನಗೆ ಮ್ಯಾಜಿಕ್ ಸ್ಟಿಕ್ ಸಿಕ್ತಿದ್ರೇನೆ ಚೆನ್ನಾಗಿರ್ತಿತ್ತು. ನಾನಿಲ್ಲಿ ಸುಮ್ಮನೆ ಬಂದು ತಗ್ಲಾಕೋಬಿಟ್ಟಲ್ಲಪ್ಪ. ಏನ್ ಮಾಡೋದು ಇವಾಗ? ಅಮ್ಮ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ಲೋ ಏನೋ. ಮನೇಲಿ ಇದ್ದಿದ್ರೆ ಏನಾದ್ರೂ ತಿನ್ಬೋದಾಗಿತ್ತು. ಈಗ ಈ ಮಾಟಗಾತಿ ನನ್ನನ್ನೇ ತಿಂತೀನಿ ಅಂತಿದ್ದಾಳಲ್ಲಪ್ಪ. ಹೀಗೆ ಉಂಡ ಸ್ವಲ್ಪ ಹೊತ್ತಿನ ನಂತರ ಮಾಟಗಾತಿಯು ಮಲಗುವ ಕೊಠಡಿಗೆ ಬರುತ್ತಾನೆ. ಅಲ್ಲಿ ಒಂದು ಸುಂದರವಾದ ಗಿಳಿಯನ್ನು ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ. ಗಿಳಿಯು ಕೂಡಲೇ ಮಾತನಾಡಲು ಪ್ರಾರಂಭಿಸುತ್ತದೆ. ಅಯ್ಯೋ, ಮಾತನಾಡುವ ಗಿಳಿ ಇಲ್ಲೇನ್ ಮಾಡ್ತಾ ಇದೆ ಇದು? ನೋಡಲು ತುಂಬಾ ಸುಂದರವಾಗಿದೆಯಲ್ಲ. ನಾನು ಮಾಟಗಾತಿ ಸಾಕಿರುವ ಗಿಳಿ. ಅವಳ ಪ್ರಾಣವನ್ನು ನನ್ನಲ್ಲಿ ಇಟ್ಟಿದ್ದಾಳೆ. ಆಶ್ಚರ್ಯಚಕಿತನಾದ ಉಂಡನಿಗೆ ಥಟ್ಟನೆ ಒಂದು ಉಪಾಯ ಹೊಳೆಯುತ್ತದೆ. ಅವನು ಗಿಳಿಯ ಬಳಿಗೆ ಬಂದು ಗಿಳಿಯನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಾನೆ. ನಾನು ಇದರ ಸಹಾಯದಿಂದ ಆ ಮಾಟಗಾತಿಯಿಂದ ತಪ್ಪಿಸ್ಕೊಂಡು ಮನೆಗೆ ಹೋಗ್ಬೋದು. ಗಿಳಿಯನ್ನು ಹಿಡಿದುಕೊಂಡ ತಕ್ಷಣ ಮಾಟಗಾತಿಗೆ ಅದರ ಅರಿವಾಗುತ್ತದೆ ಹಾಗೂ ತಕ್ಷಣ ಮಾಟಗಾತಿಯು ಹಿಂದಿರುಗುತ್ತಾಳೆ. ಏ ಮಾಟಗಾತಿ, ನೋಡು, ನಿನ್ನ ಪ್ರಾಣ ನನ್ನ ಬಳಿಯಲ್ಲಿದೆ. ನೀನು ನನ್ನನ್ನು ತಿನ್ನುವುದಾದರೆ ನಿನ್ನ ಪ್ರಾಣವನ್ನು ನಾನು ಮೊದಲೇ ತೆಗೆಯುತ್ತೇನೆ. ಅಯ್ಯೋ, ಬೇಡ ಬೇಡ, ಏನು ಮಾಡಬೇಡ, ಹೇಳು, ಏನು ಮಾಡಬೇಕು ನಾನು? ಅದಕ್ಕೆ ಉಂಡನು, ನೀನು ನನ್ನನ್ನು ತಿನ್ನಬಾರದು. ನನ್ನನ್ನು ಇಲ್ಲಿಂದ ಬಿಟ್ಟು ಬಿಡಬೇಕು. ನಿನ್ನ ಮ್ಯಾಜಿಕ್ ಸ್ಟಿಕ್ಕಿನ ಸಹಾಯದಿಂದ ನನ್ನನ್ನು ನನ್ನ ಮನೆಗೆ ಕಳಿಸಿಕೊಡು. ಮಾಟಗಾತಿಯು ಬೇರೆ ವಿಧಿ ಇಲ್ಲದೆ ಉಂಡನ ಷರತ್ತಿಗೆ ಒಪ್ಪುತ್ತಾಳೆ. ಉಂಡನು ಗಿಳಿಯನ್ನು ಮಾಟಗಾತಿಯ ಬಳಿಗೆ ಕಳಿಸುತ್ತಾನೆ. ಮಾತಿನಂತೆ ಮಾಟಗಾತಿಯು ಮ್ಯಾಜಿಕ್ ಬ್ರೂಮ್ನನ್ನು ಕರೆದು ಉಂಡನನ್ನು ಅವನ ಮನೆಗೆ ಬಿಟ್ಟು ಬರುವಂತೆ ಹೇಳುತ್ತಾಳೆ. ಆ ಮ್ಯಾಜಿಕ್ ಬ್ರೂಮ್ ತನ್ನ ಒಡತಿ ಮಾಟಗಾತಿಯ ಆದೇಶದಂತೆ ಉಂಡನನ್ನು ಕರೆದುಕೊಂಡು ಹಾರಲು ಪ್ರಾರಂಭಿಸುತ್ತದೆ. ಅಪ್ಪ, ಹೇಗೋ ನನ್ನ ಬುದ್ಧಿವಂತಿಕೆಯಿಂದ ಹೊರಗಡೆ ಬಂದ್ಬಿಟ್ನಪ್ಪ. ಬುದ್ಧಿ ಉಪಯೋಗಿಸ್ಬೇಕು, ಇಲ್ಲ ಅಂದ್ರೆ ನಾನಿವತ್ತು ಇಲ್ಲೇ ಸಿಕ್ಕಾಕೊಬಿಡ್ತಿದ್ದೆ. ಮಾಟಗಾತಿಗೆ ಆಹಾರ ಆಗ್ಬಿಡ್ತಿದ್ದೆ. ಹೀಗೆ ಉಂಡನು ಮ್ಯಾಜಿಕ್ ಬ್ರೂಮಿನ ಸಹಾಯದಿಂದ ಮನೆಯನ್ನು ತಲುಪುತ್ತಾನೆ. ಈ ಕಥೆಯ ಸಾರಾಂಶ ಏನು? ಯಾವುದೇ ಕಷ್ಟ ಕಾಲದಲ್ಲೂ ನಾವು ಧೃತಿಗೆಡಬಾರ್ದು, ಬುದ್ಧಿ ಉಪಯೋಗಿಸ್ಬೇಕು. ಇದರಿಂದ ನಾವು ಏನನ್ನಾದರೂ ಸಾಧಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನನ್ನ ಎಲ್ಲ ವಿಡಿಯೋಗಳನ್ನು ನೋಡೋದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ.